ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ಲರಿಗೂ ನೋಡಿ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋ ಏನಂದ್ರೆ, ನಿನ್ನೆ ಎಸ್ಟರ್ಡೇ ನಾನು ಪ್ರಿಡಿಕ್ಟ್ ಮಾಡಿದ್ದೆ ಜಿ ಟಿ ಗೆಲ್ಲುತ್ತೆ ಅಂತ. ಬಟ್ ನಿನ್ನೆ ನಮ್ಮ ಪ್ರಿಡಿಕ್ಷನ್ ಡೌನ್ ಆಗ್ಬಿಡ್ತು. ಮಿಸ್ಟೇಕ್ ಆಯ್ತು ಗುರು. ಸ್ವಲ್ಪದ್ರಲ್ಲಿ ಪಂಜಾಬ್ ಅವ್ರು ಗೆದ್ಬಿಟ್ರು ನಿನ್ನೆ. ಇಲ್ಲ ಅಂದ್ರೆ ಜಿ ಟಿ ಹೊಡಿತಿತ್ತು ಮ್ಯಾಚ್. ಅದ್ರ ಬಗ್ಗೆನೂ ಮಾತಾಡೋಣ ಅಂಡ್ ಇವತ್ತಿನ ಮ್ಯಾಚ್ ಬಗ್ಗೆನೂ ಮಾತಾಡೋಣ ಅಂತ ಹೇಳ್ತಾ, ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ಓಕೆ, ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡೋಣ. ನೆನ್ನೆ ಮ್ಯಾಚ್ ಅಲ್ಲಿ ನಮ್ಮ ಶುಭ್ಮನ್ ಗಿಲ್ ಅವರು ಟಾಸ್ ವಿನ್ ಆಗ್ತಾರೆ. ಟಾಸ್ ವಿನ್ ಆಗಿ ಫಸ್ಟ್ ಬೌಲಿಂಗ್ ತಗೊಂತಾರೆ. ಬೌಲಿಂಗ್ ಅಲ್ಲಿ ನಮ್ಮ ಶುಭ್ಮನ್ ಗಿಲ್ ಅವರು ಒಳ್ಳೆ ಚೂಸ್ ಮಾಡ್ತಾರೆ. ಯಾಕಂದ್ರೆ ಡ್ಯೂ ಫ್ಯಾಕ್ಟರ್ ಇರೋದ್ರಿಂದ ಬೌಲಿಂಗ್ ತಗೊಳ್ಳೋದೇ ಒಳ್ಳೇದಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಶುಭ್ಮನ್ ಗಿಲ್ ಅವರು ಬೌಲಿಂಗ್ ತಗೊಂತಾರೆ. ಓಕೆ, ಪಂಜಾಬ್ ಕಿಂಗ್ಸ್ ಅವ್ರು ಬ್ಯಾಟಿಂಗ್ ಬರ್ತಾರೆ. ಬ್ಯಾಟಿಂಗ್ ಅಲ್ಲಂತೂ ಸೂಪರ್ ಆಗಿ ಆಡ್ತಾರೆ. ಆ ಹೊಸ ಹುಡುಗನ ಹೆಸರು ಪ್ರಿಯಾಂಶ್, ಸೂಪರ್ ಆಗಿ ಆಡಿದ್ರು. ಏನ್ ಬ್ಯಾಟಿಂಗ್ ಅಂತ ಹೇಳಿದ್ರು. ಅವನು ಒಂದು 46 ಏನೋ ರನ್ ನೋಡ್ದ, ಒಂದು ಕ್ಯಾಚ್ ಕೊಟ್ಟೋದ. ಇಲ್ಲ ಅಂದ್ರೆ ಅವನು ಆರಾಮಾಗಿ ಅರ್ಧ ಹಾಫ್ ಸೆಂಚುರಿ ಮಾಡ್ತಿದ್ದ. ನೆಕ್ಸ್ಟ್ ಬಂದಿದ್ದು ನಮ್ಮ ಶ್ರೇಯಸ್ ಅಯ್ಯರ್. ಶ್ರೇಯಸ್ ಅಯ್ಯರ್ ಮಾತ್ರ ಸೂಪರ್ ಆಗಿ ಆಡಿದ್ರು. ಏನ್ ಬ್ಯಾಟಿಂಗ್ ಗುರು, ಯಾವ ಬಾಲ್ ಬಿಡ್ತಾ ಇಲ್ಲ, ಹುಚ್ಚ ನಾಯಿ ಹೊಡೆದಂಗ್ ಹೊಡಿತಿದ್ದಾರೆ. ಆದ್ರೆ ನಮ್ಮ ಹುಬ್ಳಿ ಸೈಡ್ ಧಾರವಾಡ ಸೈಡ್ ಹೇಳ್ಬೇಕು ಅಂದ್ರೆ ಮುಕ್ಕಳಾರೆ ಹಾಕೊಂಡ್ ಗುಂಬಿಟ್ರು, ಮುಕ್ಕಳಾರೆ ಹೊಡೆದ್ರು. ಅದು ನಮ್ಮ ಶ್ರೇಯಸ್ ಅಯ್ಯರ್. ಯಾವ ಬಾಲ್ ಬಿಡ್ತಾ ಇಲ್ಲ. ಶಾರ್ಟ್ ಹಾಕರು ಹೊಡಿತಾರೆ, ಯಾರ್ಕರ್ ಲೆಂತ್ ಹಾಕರು ಹೊಡಿತಾರೆ, ಬೌನ್ಸರ್ ಹಾಕರು ಹೊಡಿತಾರೆ. ಅಣ್ಣ ಫುಲ್ ಸ್ವಿಂಗಲ್ ಇದ್ರು. ನಮ್ಮ ಮಿಯಾ ಬಾಯ್ ಸಿರಾಜಣ್ಣ, ಸಿರಾಜಣ್ಣ ನಿನ್ನ ಯಾಕಾರ ಬಿಟ್ರು ಅಂತ ಅನ್ಕೊಂಡಿದ್ದಾರೆ. ಬಿಟ್ಟಿದ್ದೆ ಒಳ್ಳೇದಾಯ್ತು ಅನ್ಕೊಂಡಿರ್ತಾರೆ ಈ ಸರಿ ಆರ್ ಸಿ ಬಿ ಅವರು. ಏನ್ ಗುರು ಹಂಗ್ ಹೊಡ್ಸ್ಕೊಂತ್ಯಾ? 57, 51 ರನ್ ಹೊಡ್ಸ್ಕೊಂಡಿದ್ಯಾ ನೀನು. ಆಶೀಶ್ ನೇರ ಕೆಳಗಡೆ ಇದೆಯಾ? ಎಂತ ಟ್ರೈನಿಂಗ್ ತಗೋಬಹುದು. ಇನ್ನೊಂದ್ ಸ್ವಲ್ಪ ನಿಮ್ಮ ಬೌಲಿಂಗ್ ಸ್ಕಿಲ್ಸ್ ನ ಚೇಂಜ್ ಮಾಡ್ಕೋಬಹುದು. ಏನು ಅಪ್ಡೇಟ್ ಮಾಡ್ಕೊಂಡಿಲ್ಲ, ಮತ್ತೆ ಅದೇ ರೀತಿ ರನ್ ಹೊಡ್ಸ್ಕೊಂತಿದೀರಾ. ಇರ್ಲಿ, ನೆಕ್ಸ್ಟ್ ಮ್ಯಾಚ್ ಚೆನ್ನಾಗ್ ಆಡಿ ಅಂತ ಹೇಳ್ತಾ, ಶ್ರೇಯಸ್ ಅಯ್ಯರ್ ಸೂಪರ್ ಆಗಿ ಬ್ಯಾಟಿಂಗ್ ಆಡಿದ್ರು. ಒಳ್ಳೆ ಟಾರ್ಗೆಟ್ 244 ಟಾರ್ಗೆಟ್. ಅಂಡ್ ಮ್ಯಾಕ್ಸಿ 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 ಸರಿಯಾಗಿ ಕೊಟ್ರು. ಮ್ಯಾಕ್ಸಿ ಫಸ್ಟ್ ಬಾಲ್ ರಿವರ್ಸ್ ಹೊಡೆಯಕ್ ಹೋಗ್ತಾರಪ್ಪ. ಅಣ್ಣಂಗೆ ಏನ್ ಗುರು, ದುಡ್ಡು ಬರುತ್ತೆ ಸಾಕು. ಸೂಪರ್ ಆಗಿ ಹೊಡೆದ ಹೆಸರು ಹೋಯ್ತು ಅನ್ಕೊಂಡು ಏನ್ ರಿವರ್ಸ್ ಶಾಟ್. ಬಟ್ ಅದ್ ನಾಟ್ ಔಟ್ ಗುರು, ರಿವ್ಯೂ ತಗೋಬೋದಿತ್ತು. ಮಿಸ್ಸಿಂಗ್ ಸ್ಟಂಪ್ಸ್ ಆಯ್ತದು. ಅಂಡ್ ಮಾರ್ಕಸ್ ಟೊನಿಸೋ ಆಡಿದ್ರು ಪರವಾಗಿಲ್ಲ. ಬಟ್ ಶಶಾಂಕ್ ಸಿಂಗ್ ಸೂಪರ್ ಆಗಿ ಆಡಿದ್ರು. ಮ್ಯಾಚ್ ಚೇಂಜ್ ಆಗಿದ್ದೆ ಶಶಾಂಕ್ ಸಿಂಗ್ ಶ್ರೇಯಸ್ ಅಯ್ಯರ್ ಪಾರ್ಟ್ನರ್ಶಿಪ್ ಇಂದ. ಯಾಕಂದ್ರೆ ಡೌನ್ ಆಗ್ಬಿಡ್ತಾರೆ ರನ್ ರೇಟ್. ಇಲ್ಲ ಅಂದಿದ್ರೆ ಮಾರ್ಕಸ್ ಟೊನಿಸು ಹಂಗೆ ಆಡ್ಕೊಂತ ಬಂದ್ರು, ಶಶಾಂಕ್ ಸಿಂಗ್ ಸ್ವಲ್ಪ ಇದ್ ಮಾಡ್ತಿದ್ರು. ಬಟ್ ಶ್ರೇಯಸ್ ಅಯ್ಯರ್ ಯಾವ ಬಾಲ್ನು ಬಿಡ್ತಾ ಇರ್ಲಿಲ್ಲ. ಶಶಾಂಕ್ ಸಿಂಗ್ ಅಂಡ್ ಶ್ರೇಯಸ್ ಅಯ್ಯರ್ ಸೇರ್ಕೊಂಡು ಸೂಪರ್ ಆಗಿ ಹೊಡೆದ್ರು. ಲಾಸ್ಟ್ ಓವರ್ ಅಲ್ಲಿ 22 ರನ್ ಬಂತು ರೀ. 22, 24 ರನ್ನು. ಅದೇ ಲಾಸ್ ಆಗಿದೆ ಕಾರಣ. ಯಾಕಂದ್ರೆ ಇವರು ಸೋತಿರೋದು 22 ರನ್ ಇಂದ. ಯಾರು? ನಮ್ಮ ಜಿ ಟಿ ಅವರು. ಏನು ಮಾಡಕ್ ಆಗಲ್ಲ. ಬಟ್ ಬ್ಯಾಟಿಂಗ್ ಮಾತ್ರ ಸಖತ್ತಾಗಿತ್ತು ಎರಡು ಕಡೆಯಿಂದನು. ನೆನ್ನೆ ನೋಡಕ್ ಎಲ್ಲಾ ಮ್ಯಾಚ್ ಯಾವ್ದು ಡಲ್ ಅನ್ನಂಗೆ ಎಲ್ಲ ಗುರು. ಎಲ್ಲ ಮೇನ್ ಬೌಲರ್ಸ್ ಹೊಡ್ಸ್ಕೊಂತಾರೆ. ಜೋಫ್ರಾ ಆರ್ಚರ್ ನಾಯಿ ಹೊಡ್ಸ್ಕೊಂತಿದ್ದಾರೆ. ಸಿರಾಜ್ ಬೈ ಹೊಡ್ಸ್ಕೊಂತಾರೆ. ಟ್ರೆಂಟ್ ಬೋಲ್ಟ್ ಹೊಡ್ಸ್ಕೊಂತಾರೆ. ಎಲ್ರು ಹೊಡ್ಸ್ಕೊಂತಿದ್ದಾರೆ. ಏನು ಮಾಡಕ್ ಆಗಲ್ಲ. ಸೂಪರ್ ಆಗಿತ್ತು ನೆನ್ನೆ ಮ್ಯಾಚ್ ಮಾತ್ರ. ಅಂಡ್ ನೆಕ್ಸ್ಟ್ ಬ್ಯಾಟಿಂಗ್ ಬರೋದು ಜಿ ಟಿ ಅವ್ರದ್ದು ಓಪನಿಂಗ್ ಚೆನ್ನಾಗೇ ಬಂತು. 63 ಏನೋ ಹೊಡೆದ್ರು 6 ಓವರಿಗೆ 1 ವಿಕೆಟ್. ಅವ್ರು 6 ಓವರಿಗೆ 71 1 ವಿಕೆಟ್ ಬಿದ್ದಿತ್ತು. ಇವ್ರದ್ದು ಸೇಮ್ ಇತ್ತು. ಹೋಗ್ತಾ ಇತ್ತು ಒಳ್ಳೆ ಬ್ಯಾಟಿಂಗ್ ಚೆನ್ನಾಗಿ ಮಾಡ್ಕೊಂತ ಬಂದಿದ್ರು. ಬಟ್ ಮಧ್ಯದಲ್ಲಿ ಅಣ್ಣ ವೈಶಾಖ್ ವಿಜಯ್ ಕುಮಾರ್, ನಮ್ಮ ಕನ್ನಡಿಗರು ಸೂಪರ್ ಬೌಲಿಂಗ್ ಮಾಡಿದ್ರು. ಯಾಕಂದ್ರೆ ಎಲ್ಲಾ ಬಾಲ್ ಯಾರ್ಕರ್ ಲೆಂತ್ ಗುರು. ಪೋಸ್ಟ್ ಸ್ಟಂಪ್ ಯಾರ್ಕರ್ ಲೆಂತ್ ಆಗ್ತವ್ರೆ 4th, 5th. ಅಪ್ಪ ರುದರ್ಫೋರ್ಡ್ ಮೆಂಟ್ಲಾಗ್ಬಿಟ್ರು ವೆಸ್ಟ್ ಇಂಡೀಸ್ ಪ್ಲೇಯರ್. ಮುಟ್ಟಕ್ಕೆ ಆಗ್ತಿಲ್ಲ ಅಣ್ಣಂಗೆ. ಫಸ್ಟ್ ಬಂದಾಗ ಮಾರ್ಕಸ್ ಟೊನಿಸಿಗೆ ನಾಯಿ ಹೊಡೆದಂಗ್ ಹೊಡೆದ್ರು. ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಬಂದಾಗ ಒಂದು ಬಾಲ್ ಮುಟ್ಟಿಲ್ಲ ಗುರು. ತಿಣಕಾಡ್ಬಿಟ್ರು. ನಿಜವಾಗ್ಲೂ ಹೇಳ್ಬೇಕಂದ್ರೆ ತಿಣಕಾಡಿದ್ರು. ಅವ್ರು ಯಾವ ಬಾಲ್ ಬಿಡಿದ ಎಲ್ಲ 4 ಸ್ಟಂಪ್ ಯಾರ್ಕರೇ ಆಗ್ತಿರೋದು. ಈಗ ಮುಟ್ಟಕ್ಕೆ ಆಗಿಲ್ಲ, ತಿಣಕಾಡಿದ್ರು. ನನಗನ್ಸಿದ ಮಟ್ಟಿಗೆ ಆ ಟೈಮಲ್ಲಿ ಇವರು ಸಿಂಗಲ್ ಆದ್ರೂ ತಕ್ಕೊಟ್ಟು ಬಟ್ಲರ್ ಆಡ್ತಾ ಇದ್ರು, ಅವ್ರಿಗಾರು ಚಾನ್ಸ್ ಕೊಡ್ಬೇಕಿತ್ತು ಅಂತ. ಅವರೇ ಆಲ್ಮೋಸ್ಟ್ ಬಾಲ್ ತಿಂದ್ಬಿಟ್ರು. 2 ಓವರ್ ಅಲ್ಲಿ ತಿಂದಿದ ತಕ್ಷಣ ಮ್ಯಾಚ್ ಅವ್ರ ಕೈಗೆ ಹೋಗ್ಬಿಡ್ತದ ಆಲ್ಮೋಸ್ಟ್. ಯಾಕಂದ್ರೆ ಅವ್ರು ಆಲ್ರೆಡಿ ತಂದ್ಬಿಟ್ಟಿದ್ರು ಟೆಂಪರ್ಮೆಂಟ್. 13th, 14th ಓವರಿಗೆ 160, 170 ಆಗಿತ್ತು. ಮುಗಿಸ್ತಾರೆ ಅನ್ಕೊಂಡೆ. ಯಾವಾಗ 15th ಓವರಿಗೆ ಬಂದಿದೆ ಅನ್ಸುತ್ತೆ.
ವೈಶಾಖ್ ವಿಜಯ್ ಕುಮಾರ್ 15th 17th 19th ವೈಶಾಖ್ ವಿಜಯ್ ಕುಮಾರ್ ಮಾಡಿದ್ ಓವರ್ ಫುಲ್ ಕಂಟ್ರೋಲ್ ಹಿಡಿದ್ಬಿಟ್ರು. ಯಾಕಂದ್ರೆ ಓವರಿಗೆ ಒಂದೇ ಬೌಂಡ್ರಿ ಡಾಟ್ ಮಾಡೋರು, ಇಲ್ಲ ಓವರಿಗೆ ಬೌಂಡ್ರಿನೇ ಕೊಡ್ತಿರಲಿಲ್ಲ, ಸಿಂಗಲ್ 2D ಅಷ್ಟೇ ಬರ್ತಿದ್ದು. ಸೊ ಆ ರೇಂಜ್ ಅಲ್ಲಿ ಡಾಟ್ಸ್ ಗಳು ತುಂಬಾ ಹಾಕಿದ್ರು ವೈಶಾಖ್ ವಿಜಯ್ ಕುಮಾರ್ ಅವರು. ಸೊ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ರು. ಅದು ನಮಗೆ ಒಂದು ಕನ್ನಡದವರು ಅಂತ ಒಂದು ಹೆಗ್ಗಳಿಕೆ. ಸೂಪರ್ ಆಗಿ ಮಾಡಿದ್ರು, ಸೂಪರ್ ಬೌಲಿಂಗ್ ಅವ್ರದ್ದು, ಎರಡು ಮಾತಿಲ್ಲ. ನೆನ್ನೆ ಅವ್ರು ಆಡ್ಸಿರೋದಕ್ಕೆ ಗೆದ್ದಿದ್ದು. ನೆನ್ನೆ ಮೇನ್ ಕೀ ಪ್ಲೇಯರೇ ವೈಶಾಖ್ ವಿಜಯ್ ಕುಮಾರ್ ಬೌಲಿಂಗ್. ಬೇರೆ ಯಾರಾಗಿದ್ರೆ ಒಡ್ಸ್ಕೊಂಡ್ಬಿಡೋರು ಗುರು ಆ ಲೆಂತ್ ಅಲ್ಲಿ. ಅವ್ರು ಯಾವಾಗ ಹಾಕಕ್ ಶುರು ಮಾಡಿದ್ರು ಜಾನ್ಸನ್ ಅದೇ ಲೈನ್ ಅಂಡ್ ಲೆಂತ್ ಇಟ್ಟಕ್ ಶುರು ಮಾಡ್ಬಿಟ್ರು. ಸೊ ಸ್ವಲ್ಪ ಈಸಿ ಆಯ್ತು ಅವ್ರಿಗೆ ವಿನ್ನಿಂಗು. ಅಂಡ್ ರಾಹುಲ್ ತಿವಾಟಿಯಾ ಬಂದ್ರು. ರಾಹುಲ್ ತಿವಾಟಿಯಾ ಬಂದಾಗ ವೈಶಾಖ್ ವಿಜಯ್ ಕುಮಾರ್ ಒಂದು 6 ಹೊಡಿತಾರೆ. ಆತರ ಏನಾದ್ರು ಶಾರ್ಟ್ ಚೇಂಜ್ ಮಾಡ್ಬೋದಿತ್ತು. ನಾವು ಚೇಂಜ್ ಮಾಡಿದ್ರೆ ಮೋಸ್ಟ್ಲಿ ವಿನ್ನಿಂಗ್ ರೇಟ್ ಇನ್ನೂ ಜಾಸ್ತಿ ಆಗೋದು. ಬಟ್ ಏನು ಮಾಡಕ್ಕಾಗಲ್ಲ, ಅದು ಆಲ್ಮೋಸ್ಟ್ ಇದಾಗಿತ್ತು. ಲಾಸ್ಟ್ ಓವರ್ ಅಲ್ಲಿ ತಿವಾಟಿಯಾ ರನ್ಔಟ್ ಆದ್ರು. ಸೊ ಇವರು ಮೋಸ್ಟ್ಲಿ 12-15 ರನ್ನಿಂದ ಗೆದ್ದಿದ್ದಾರೆ ಪಂಜಾಬ್ ಅವರು. ನಿನ್ನೆ ಒಳ್ಳೆ ಮ್ಯಾಚ್. ಇವತ್ತಿನ ಮ್ಯಾಚ್ ಅದೇ ರೀತಿ ಇರುತ್ತೆ. ಇವತ್ತಿನ ಮ್ಯಾಚ್ ಬಂದು RR ವರ್ಸಸ್ KKR. ಗೊತ್ತಿದೆ, ಎರಡು ಸೋತಿರೋ ಟೀಮ್ಸ್. ಎರಡು ಫಸ್ಟ್ ಮ್ಯಾಚ್ ಸೋತ್ಕೊಂಡ್ ಬರ್ತಾ ಇದೆ. ಎಲ್ರು ಫುಲ್ ಪ್ಯಾಕ್ಡ್ ಆಗಿ ಬಂದಿರ್ತಾರೆ, ಗೆಲ್ಲೇಬೇಕು. ಇವತ್ ಯಾರು ಗೆಲ್ತಾರೆ ನೋಡೋಣ. ಫಸ್ಟ್ RR ಕಡೆ ನೋಡೋದಾದ್ರೆ ಸಂಜು ಸ್ಯಾಮ್ಸನ್, ರಿಯಾನ್ ಪರಾಗ್ ಅಂಡ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ರಿಯಾನ್ ಪರಾಗ್ ಬ್ಯಾಟಿಂಗ್ ಹೇಗ್ ಬರುತ್ತೆ ಅಂತ. ರಿಯಾನ್ ಪರಾಗ್ ಆಡ್ಲೇಬೇಕು. ಅದ್ರ ಜೊತೆ ನಮ್ಮ ಸಂಜು ಸ್ಯಾಮ್ಸನ್ ಅವ್ರ ಬ್ಯಾಟಿಂಗು ಚೆನ್ನಾಗಿ ಬರುತ್ತೆ ಅನ್ಕೊಂಡಿದೀನಿ. ಇವ್ರಿಬ್ರು ಕ್ಲಿಕ್ ಆಗೋದ್ರು ಇವತ್ತು. ರಿಯಾನ್ ಪರಾಗು, ಸಂಜು ಸ್ಯಾಮ್ಸನ್, ಯಶಸ್ವಿ ಇಬ್ರು 3 ಜನನು ಕ್ಲಿಕ್ ಆದ್ರು ಅಂದ್ರೆ ಇವತ್ತಿನ ಮ್ಯಾಚ್ RR ಕಡೆ ಇರುತ್ತೆ. ಯಾಕಂದ್ರೆ ಬ್ಯಾಟಿಂಗ್ ತುಂಬಾ ಚೆನ್ನಾಗಿದೆ. ಧ್ರುವ್ ಜುರಾಲ್ ಆ ವ್ಯಕ್ತಿ ಹೊಡಿತಿದ್ದಾರೆ. ಬಟ್ ರಿಯಾನ್ ಪರಾಗ್ ಅವರು ಹೊಡೆಯಕ್ ಸ್ಟಾರ್ಟ್ ಮಾಡ್ಬೇಕು, ಅವಾಗ ಟೀಮ್ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಅಂಡ್ KKR ಕಡೆ ಹೋದ್ರೆ ಮೇನ್ ವಿಕೆಟ್ ಗಳು ಎಲ್ಲ ಒಳ್ಳೆ ಪ್ಲೇಯರ್ಸ್ ಇದಾರೆ. ಅದನ್ನ ನಾವು ಡಲ್ ಅಂತ ಹೇಳಂಗೇ ಇಲ್ಲ. ಯಾಕಂದ್ರೆ ಅಲ್ಲಿ ನಾರಾಯಣ್, ರಜಲ್, ವೆಂಕಟೇಶ್ ಅಯ್ಯರ್, ರಿಂಕು ಸಿಂಗ್, ಏನ್ ಗುರು ಬ್ಯಾಟಿಂಗ್ ಲೈನ್ ಅಪ್. ರಮಣ್ದೀಪ್ ಬಾ. ಅಂಡ್ ಓಪನಿಂಗ್ ಅಲ್ಲಿ ಕ್ವಿಂಟನ್ ಡಿಕಾಕ್ ಸೂಪರ್ ಆಗಿದೆ ಲೈನ್ ಅಪ್. ಫಸ್ಟ್ ಮ್ಯಾಚ್ ಏನೋ ಆಯ್ತು, ಸೆಕೆಂಡ್ ಮ್ಯಾಚ್ ಹಂಗ ಆಗಕ್ ಚಾನ್ಸೇ ಇಲ್ಲ. ಸಖತ್ತಾಗಿ ಆಡ್ತಾರೆ ಅಂತ ಅನ್ಕೊಂಡಿದೀನಿ. ಬಟ್ RR KKR ಬ್ಯಾಟಿಂಗ್ ಎರಡು ಬ್ಯಾಲೆನ್ಸಿಂಗ್ ಆಗಿದೆ. ನೋಡಿದ್ರಲ್ಲ, RR ಆಲ್ರೆಡಿ 280 240 ಚೇಸ್ ಮಾಡಕ್ಕೆ ರೆಡಿ ಆಗ್ಬಿಟ್ಟಿದ್ರು. ಸಂಜು ಸ್ಯಾಮ್ಸನ್, ಧ್ರುವ್ ಜುರಾಲ್ ಇದ್ದೀರಾ, ಮ್ಯಾಚ್ ಚೇಸ್ ಆಗ್ಬಿಡೋದು. ಇವತ್ತಿನ ಮ್ಯಾಚ್ ಅದೇ ರೀತಿ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಇವತ್ತಿನ ನನ್ನ ಪ್ರಿಡಿಕ್ಷನ್ ಬಂದು ಇವತ್ತು KKR ಗೆಲ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೇನ್ ಅನಿಸ್ತಾ ಇದೆ, ಇವತ್ತು ಯಾರು ಗೆಲ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಟಾಟಾ, ಬೈ ಬೈ. ಅಂಡ್ ನಮ್ಮ ಚಾನಲ್ ನ ಯಾರು ಹೊಸದಾಗಿ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಆಂಜನೇಯ.